ಅವಳ ಸಾವನ್ನ ದೇವ್ರು ಕೂಡ ಒಪ್ಪಾಯ್ತು. ಅಂದ್ರೆ ನಾಳೆ ಗಂಗಾ ಸಾಯೋದು ಗ್ಯಾರಂಟಿ. ಭಗವಂತ, ನನ್ನ ಮಗಳನ್ನ ಕಾಪಾಡ್ಕೊಳ್ಳೋಣ ಅಂತ ಬಂದ್ರೆ ನನ್ನ ಇಲ್ಲೇ ತಡೆದ್ಬಿಟ್ಟಿಯಲ್ಲ. ನಾನು ಹೋಗದೆ ಇದ್ರೆ ಶೋಭನ ಆಗ್ಬಿಡುತ್ತೆ. ಗಂಗಾನ ಶಾಪ ಬೇಟೆ ಆಡುತ್ತೆ. ನನ್ನ ಮಗಳು ಸತ್ತು ಹೋಗ್ತಾಳೆ. ಗಂಗಾನ ಕಾಪಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡು ಸ್ವಾಮಿ. ಏನು ಪಾಪ ಮಾಡದೇ ಇರೋ ನನ್ನ ಮಗಳನ್ನ ಕಾಪಾಡು. ಮದುವೆಗೂ ಮುಂಚೆ ನಾವೊಂದ್ಸಲ ಇಲ್ಲಿಗೆ ಬಂದಿದ್ವಿ. ಅವತ್ತು ನೀನು ನನ್ನ ಕಾಪಾಡಿದ್ದೆ. ಮದುವೆ ಆದ್ಮೇಲೆ ಇವತ್ತು ಬಂದಿದ್ದೀವಿ. ಈ ಸಲ ನಿಮ್ಮ ಅಮ್ಮವ್ರು ಅದೇನ್ ಮಾಡ್ತಾರೋ ನೋಡ್ಬೇಕು. ಅವತ್ ಕಾಪಾಡಿದ ಅಮ್ಮನವರು ಇವತ್ತು ಕೈ ಬಿಡ್ತಾಳ ಏನು? ಅಂದ್ರೆ ಇವತ್ತಿನ ಕಾರ್ಯ, ಮಂಗಳ ಕಾರ್ಯ ಎಲ್ಲ ನಡೆಯುತ್ತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಆಪದಾಂ ಭಕ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀ ಮನೋವಾಂಛಾ ಫಲಸಿದ್ಧಿರಸ್ತು. ಹಾ ಆಯ್ತು, ಪೂಜೆ ಮುಗೀತಲ್ಲ, ಮನೆಗೆ ಹೋಗೋಣ ಬಾ. ಇಷ್ಟು ಬೇಗನಾ? ಇನ್ನೂ ಒಂದ್ ಸ್ವಲ್ಪ ಹೊತ್ತು ಜಾತ್ರೆಯಲ್ಲಿ ಇರೋಣ ಅಂತ ಹೇಳ್ತಿದ್ಯಾ ಏನು? ಹಾಗೆಲ್ಲ ಹೇಳಲ್ಲ ಬಿಡಿ. ಚಿಕ್ಕ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ. ಕೆಲ್ಸನಾ? ಏನ್ ಕೆಲ್ಸ? ಅಲ್ಲಿ ನೋಡಿ. ಈಗಷ್ಟೇ ಪೂಜಾರಿಗಳು ಮನೋವಾಂಚ ಫಲಸಿದ್ಧಿರಸ್ತು ಅಂತ ಬ್ಲೆಸ್ ಮಾಡಿದ್ರು. ಮತ್ತೆ ಈ ಬ್ಯಾಂಗಲ್ಸ್ ಟೆಸ್ಟ್ ಬೇಕಾ? 5 ನಿಮಿಷ ಅಲ್ವೇನ್ರಿ? ಪ್ಲೀಸ್ 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 ಪ್ಲೀಸ್. ನೀನ್ ಹೀಗ್ ಮುದ್ದ ಕೇಳಿದ್ರೆ ಇಲ್ಲ ಅಂತೀನಾ? ಹೋಗು. ಅಮ್ಮ, ಇವತ್ತು ರಾತ್ರಿ ನಮ್ಮ ಶೋಭನ ಆಗ್ಲಿ. ಅವ್ರ ಜೊತೆ ನನ್ನ ಜೀವನ ಸಂತೋಷವಾಗಿರ್ಲಿ. ಏನೂ ಪರವಾಗಿಲ್ಲ, ಇನ್ನೊಂದು ಬಳೆ ಇದೆಯಲ್ಲ
ಹಾಕು ಆಗುತ್ತೆ. ಎಸ್ ಎಸ್ ನೋಡಿದ್ಯಾ ಜೋ, ದೇವರು ಅವಳ ಕಡೆ ಇಲ್ಲ, ನನ್ನ ಸೈಡ್ ಇದ್ದಾನೆ. ಅವಳು ನನ್ನ ಜೈ ಜೊತೆ ಹ್ಯಾಪಿಯಾಗಿರ್ಬೇಕು ಅಂತ ಮನ್ಸಲ್ಲಿ ಬೇಡ್ಕೊಂಡು ಬಳೆ ಎಸ್ತಿರ್ತಾಳೆ. ಅದಕ್ಕೆ 3 ಬಳೆನೂ ಬೀಳಲಿಲ್ಲ. ಅಂದ್ರೆ ಅವಳಿಗೆ ಜೈಗೆ ಹ್ಯಾಪಿ ಎಂಡ್ ಇಲ್ಲ. ಈ ಸಲ ಕೂಡ ಅವರ ಶೋಭನಕ್ಕೆ ಗಂಡ ಇರೋ ಹಾಗಿದೆ. ಅದಕ್ಕೆ ಬಳಿ ಬೀಳಲಿಲ್ಲ. ಇರೋ ಹಾಗಿದೆ ಏನ್ರಿ? ಇದೆಯಲ್ಲ ಆ ಗಂಡ ಅಂತ ನಾವೇ ಅಲ್ವಾ? ಆ ಶೋಭನ ನಿಲ್ಸೋದಕ್ಕೆ ತಾನೇ ನಾವು ಬಂದಿರೋದು. ಹೌದಲ್ವಾ? ಅಂದ್ರೆ ನಮ್ ಬಗ್ಗೆ ಅಮ್ಮನವ್ರಿಗೆ ಕೂಡ ಗೊತ್ತಾಗಿದೆ ಅಂತ ಆಯ್ತು. ಜೋರಾಗಿ ಹೇಳ್ಬಿಡ್ರಿ, ಎಲ್ರಿಗೂ ಕೇಳಿಸುತ್ತೆ. ಏನ್ ನಿತ್ಯ, ನೀನು ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೂ ವರಿ ಆಗ್ತೀಯಲ್ಲ? ಇಲ್ಲ ರೀ, ಬಳೆ ಬೀಳಲಿಲ್ಲ ಅಂದ್ರೆ ಎಲ್ಲೋ ಏನೋ ಲೋಪ ಇರಬೇಕು, ಏನೋ ತಪ್ಪಾಗಿರ್ಬೇಕು. ನಮ್ ಹ್ಯಾಪಿನೆಸ್ನ ಡಿಸೈಡ್ ಮಾಡೋದು ಈ ಬಳೆನೋ ಇನ್ನೇನೋ ಅಲ್ಲ, ನಾವೇ. ಸುಮ್ನೆ ಮನ್ಸು ಹಾಳು ಮಾಡ್ಕೋಬೇಡ, ನಡಿ. ಆಹಾ, ನಂಗೆ ಯಾಕೋ ಭಯ ಆಗ್ತಿದೆ ರೀ. 5 ನಿಮಿಷ ಇದ್ದು ಹೋಗೋಣ. ಆಯ್ತು, ಅಲ್ಲೆಲ್ಲ ಸುತ್ತಾಡಿ ಹೋಗೋಣ ಬಾ. ಚಂದ್ರಿಕಾ, ನಾವು ಕೂಡ ಬಳೆ ಹಾಕೊಂಡ್ವಾ? ಯಾಕೆ? ಅವ್ರ ಶೋಭನ ಆಗೋದಿಲ್ಲ ಅಂತ ಅವಳು ಹಾಕಿರೋ ಬಳೆ ಬೀಳ್ದೇ ಇದ್ದಾಗ್ಲೇ ಗೊತ್ತಾಯ್ತಲ್ಲ. ನಮ್ ಸ್ವಪ್ನಾಗೆ ಜೈಗೆ ಮದ್ವೆ ಆಗುತ್ತೋ ಇಲ್ವೋ ನೋಡ್ಬಹುದಲ್ವಾ? ಜೈಗೆ ನಿತ್ಯಂಗೆ ಶೋಭನ ಆಗದೆ ಇದ್ರೆ ನಮ್ ಸ್ವಪ್ನಂಗೂ ಜೈಗೂ ಮದ್ವೆ ಆದಾಗೆ ಅಲ್ವಾ? ಹೋಗ್ಲಿ, ನಮ್ ಬಗ್ಗೆ ತಿಳ್ಕೊಳ್ಳೋಣ್ವಾ? ನಮ್ ಬಗ್ಗೆ ತಿಳ್ಕೊಳ್ಳೋದೇನಿದೆ? ನಿಮ್ ಬಗ್ಗೆ ನನಗ್ ಗೊತ್ತಿದೆ, ನನ್ ಬಗ್ಗೆ ನಿಮಗ್ ಗೊತ್ತಿದೆ. ಆಗಲ್ಲ ಚಂದ್ರಿಕಾ, ಬರೋ ಜನ್ಮದಲ್ಲೂ ಕೂಡ ನಾವಿಬ್ರು ಗಂಡ ಹೆಂಡತಿ ಆಗ್ತೀವೋ ಇಲ್ವೋ ತಿಳ್ಕೊಳ್ಳೋಣ. ಹೌದು, ಇದು ತುಂಬಾ ಮುಖ್ಯವಾದ ವಿಷಯ. ಬರೋ ಜನ್ಮದಲ್ಲ, ಇನ್ ಯಾವ ಜನ್ಮದಲ್ಲೂ ಇಂಥವ್ರು ನನ್ ಗಂಡ ಆಗ್ಬಾರ್ದು. ಅಮ್ಮೋರು ನಿನ್ ಮಾತು ಕೇಳಲಿಲ್ಲ ನೋಡು, ನನ್ನ ಆಸೆ ಈಡೇರಿಸ್ತಾಳೆ ನೋಡು. ಜನ್ಮ ಜನ್ಮಕ್ಕೂ ಚಂದ್ರಿಕಾನೇ ನನ್ನ ಹೆಂಡತಿ ಆಗ್ಲಿ. ನೋಡಿದ್ಯಾ, ಯಾವತ್ತು ಪರ್ಮನೆಂಟ್ ಆಗಿ ನೀನೇನೇ ಹೆಂಡತಿ.
ಇಂಥವ್ರ ಜೊತೆ ಒಂದು ಜನ್ಮದಲ್ಲೇ ಹೇಗೋಕ್ಕಾಗ್ತಿಲ್ಲ, ಇನ್ನು ಜನ್ಮ ಜನ್ಮಕ್ಕೂ ತಾವೇ ಗಂಡನ. ಇನ್ನು ನಾನು ಬದುಕ್ತ ಹಾಗೆ. ನನ್ಗೆ ಇನ್ಸಲ್ಟ್ ಮಾಡ್ತೀಯಾ? ಹೋಗು. ಇವ್ರಿನ್ನೂ ಗೆಸ್ಟ್ ಹೌಸ್ಗೆ ಹೋಗ್ಲಿಲ್ಲ ಅಷ್ಟೇ. ಆಗ್ದಿರೋ ಶೋಭನಕ್ಕೆ ಹೋಗಾದ್ರೂ ಏನ್ ಮಾಡ್ತಾರೆ? ಇಬ್ರು ನಿತ್ಯ ಇದಾರಲ್ಲ. ಈ ವಿಷಯ ಈಗ್ಲೇ ಚಂದ್ರಿಕಾಗಿ ಹೇಳ್ಬೇಕು. ಚಂದ್ರಿಕಾ ಇಲ್ಬಾ. ಎಲ್ಲಿಗ್ರಿ? ಅಬ್ಬಾ, ನಿನ್ಗೇನೋ ತೋರಿಸ್ಬೇಕು. ನೋಡಿ, ನನ್ನ ಹತ್ರ ದುಡ್ಡಿಲ್ಲ, ನಾನೇನು ಕೊಡ್ಸಲ್ಲ. ಅಯ್ಯೋ, ದುಡ್ಡಲ್ಲ, ಡಬಲ್ಲು. ಇಬ್ರು ನಿತ್ಯನ ನೋಡ್ದೆ. ಏನು? ಇಬ್ರು ನಿತ್ಯನ? ಅಯ್ಯೋ, ಬಾ ತೋರಿಸ್ತೀನಿ. ಅಯ್ಯೋ ಬಾ. ನೋಡು, ಅಲ್ಲೊಬ್ಳು ನಿತ್ಯ ಇದ್ದಾಳ. ಇನ್ನೊಬ್ಳು ನಿತ್ಯ ಎಲ್ಲಿ? ಅಲ್ಲಿದಲ್ಲಿ ತೋರಿಸ್ತೀನಿ, ಬಾ. ನೋಡು, ಎಲ್ಲಿದ್ದಾಳೆ? ಅಲ್ಲಿ. ಹೌದು, ಎಲ್ಲಿ? ಎಲ್ರಿ? ಅಲ್ಲೇ ಇದ್ಲು ಚಂದ್ರಿಕಾ. ಬಾ. ಏನಮ್ಮ, ನಿನ್ ಜೊತೆ ಇನ್ನೊಬ್ಳು ಹುಡುಗಿದ್ಲಲ್ಲ, ಎಲ್ಲಿ? ನನ್ ಜೊತೆ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಇಲ್ಲ, ನಿನ್ ಜೊತೆಗೆ ನಿತ್ಯ ಇದ್ಲು. ನಿತ್ಯನಾ? ಅವಳು ಯಾರು? ಅಯ್ಯೋ, ಯಾರು ನೋಡಿ ಯಾರು ಅಂತ ತಿಳ್ಕೊಂಡ್ರು. ಬನ್ರಿ. ನಮ್ಮ ಮಾಮ್ ಮಾತ್ರ ಅಲ್ಲ, ಇವ್ರು ಕೂಡ ಫಸ್ಟ್ ನೈಟ್ನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಅಂತಾಯ್ತು. ಮೇಡಮ್. ಏಯ್, ಹೇಳಿ ಮೇಡಮ್. ಅವ್ರನ್ನ ಕೂಡ ಕಟ್ ಹಾಕಿ. ಸರಿ ಮೇಡಮ್. ನೀನ್ ಸೀಕ್ರೆಟ್ ಆಗಿ ಪ್ಲಾನ್ ಮಾಡಿದ್ದೆ ಅಲ್ವಾ? ಇವ್ರಿಗೆಲ್ಲ ಹೇಗ್ ಗೊತ್ತಾಯ್ತು ನಿತ್ಯ? ಹೇಗ್ ಗೊತ್ತಾದ್ರೂ ನನ್ನ ಪ್ಲಾನ್ ಫೇಲ್ ಆಗಲ್ಲ. ಫಸ್ಟ್ ನೈಟ್ ನಡೆಯತ್ತೆ, ಆ ಗಂಗಾ ಮರ್ಡರ್ ಆಗತ್ತೆ.
ನಿತ್ಯ ಸರಿ ಹೊರಡೋಣವಾ? ಒಂದು 5 ನಿಮಿಷ ನನ್ನ ಒಬ್ಳನ್ನೇ ಬಿಡಿ. ಇನ್ನೂ 5 ನಿಮಿಷನಾ? ಪ್ಲೀಸ್ ರೀ. ಓಕೆ, 5 ಅಂದ್ರೆ 5 ನಿಮಿಷ. ಮತ್ತೆ ಎಲ್ಲೆಲ್ಲೋ ಹೋಗ್ಬೇಡ. ಈ ಪ್ಲೇಸಲ್ಲಿ ಹುಡ್ಕೋಕ್ ನನಗ್ ಕಷ್ಟ. ಕಾಲ್ ಮಾಡೋದಕ್ಕೆ ಮೊಬೈಲ್ ಕೂಡ ತಂದಿಲ್ಲ. ಸರಿ ರೀ. ನಾನೇನ್ ತಪ್ಪು ಮಾಡಿದ್ದೀನಮ್ಮ? ಯಾವ ಪಾಪ ಮಾಡಿದ್ದೀನಿ ಅಂತ ನೀನ್ ನನ್ನ ಮೊರೆ ಕೇಳ್ತಿಲ್ಲ. ಹೇಳಮ್ಮ, ನಾನು ಮಾಡಿರೋ ತಪ್ಪೇನು? ನೀನು ಯಾವ ತಪ್ಪು ಮಾಡಿಲ್ವಾ? ಯಾವ ಪಾಪ ಯಾವ ತಪ್ಪು ಮಾಡಿಲ್ವಾ? ಏನ್ ಮಾಡ್ದೆ? ನೀನ್ ಎದೆ ಮೇಲೆ ಕೈ ಇಟ್ಟು ಹೇಳು. ನಿನ್ ಮನ್ಸಾಕ್ಷಿನ ಕೇಳಿ ಹೇಳು. ನಂಗೆ ಗೊತ್ತಿದ್ದೋ ಯಾವ ತಪ್ಪು ಮಾಡಿಲ್ಲ. ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಯಾರಿಗೂ ನೋವು ಮಾಡಲ್ಲ. ಸುಳ್ಳು ಹೇಳೋದು, ಮೋಸ ಮಾಡೋದು ನನಗೆ ಗೊತ್ತಿಲ್ಲ. ನಾನು ನಾನಾಗೇ ಇರ್ತೀನಿ. ನೀನು ನೀನಾಗೇ ಇದ್ಯಾ? ನಿಜ ಹೇಳು. ಇದ್ದೀನಿ. ನಾನು ನಿನ್ನ ಆತ್ಮ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೀನು ನನ್ನ ಆತ್ಮ ಆದ್ರೂ, ಗುಡಿಲಿರೋ ಆ ಪರಮಾತ್ಮ ಆದ್ರೂ ನಾನು ಹೇಳೋದು ನಿಜ. ನೀನು ಯಾರು? ಗಂಗಾ. ಈ ವಿಷಯ ಯಾರಿಗೆ ಗೊತ್ತು? ನನಗೆ, ನಮ್ಮಮ್ಮಂಗೆ, ರೂಪಾ ಮೇಡಮ್ಗೆ, ಇನ್ನು ಜೈಗೆ ಗೊತ್ತಾ? ಏನು? ನೀನು ಗಂಗಾ ಅಂತ ಜೈಗೆ ಗೊತ್ತಾ? ತನ್ನ ಪಕ್ಕ ಇರೋದು ನಿತ್ಯ ಅಲ್ಲ, ಗಂಗಾ ಅಂತ ಜೈಗೆ ಗೊತ್ತಾ? ತಾನು ಪ್ರೀತಿಸಿದ್ದು, ಮದ್ವೆ ಆಗಿದ್ದು ನಿತ್ಯನಲ್ಲ, ಗಂಗಾನ ಅಂತ ಜೈಗೆ ಗೊತ್ತಾ? ತಾನು 3 ರಾತ್ರಿ ಮಾಡ್ಕೋತಿರೋದು ನಿತ್ಯ ಜೊತೆ ಅಲ್ಲ, ಗಂಗಾ ಜೊತೆ ಅಂತ ಜೈಗೆ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಎಲ್ಲಿ ನೀನು ನಿಜ ಹೇಳಿದ್ದು? ಒಂದು ಸುಳ್ಳು ಹೇಳಿ ಜೈಗೆ ಹತ್ರ ಆದೆ. ಒಂದು ಮೋಸ ಮಾಡಿ ಜೈನ ಮದ್ವೆ ಆದೆ. ನಿನ್ ಹೆಸರು ಕೂಡ ಹೇಳ್ದೆ ಜೈ ಜೊತೆ 3 ರಾತ್ರಿ ಮಾಡ್ಕೊಳಕ್ ಹೊರಟೆ. ಈ ತರ ಸ್ವಾರ್ಥದ ಕೆಲ್ಸನ ಅಮ್ನವ್ರು ಕ್ಷಮಿಸ್ತಾರ? ಈ ತರ ಸುಳ್ಳನ್ನ, ಮೋಸನ್ನ ಅಮ್ನವ್ರು ಸಪೋರ್ಟ್ ಮಾಡ್ತಾರ? ಹೇಳು ಗಂಗಾ. ನಿನ್ನಂತವಳಿಗೆ ಅಮ್ನವ್ರು ಆಶೀರ್ವಾದ ಮಾಡ್ತಾಳ? ನಾನು ಅವ್ರಿಗೆ ಸುಳ್ಳು ಹೇಳಿಲ್ಲ, ನಿಜ ಕೂಡ ಹೇಳಿಲ್ಲ. ನಾನು ಅವ್ರಿಗೆ ಮೋಸ ಮಾಡ್ಲಿಲ್ಲ. ನಿಜ ಮುಚ್ಚಿಟ್ಟಿದ್ದು ಮೋಸನೇ, ನಂದು ಸ್ವಾರ್ಥ ಅಲ್ಲ. ನಿಂದಲ್ದಿರೋ ಜಾಗದಲ್ಲಿ ನೀನು ನೀನಾಗದೆ ಇರೋದು ಸ್ವಾರ್ಥನೇ ಆಗತ್ತೆ. ಅದಕ್ಕೆ ಜೈಗೆ ನಿಜ ಹೇಳು. ನೀನು ನಿತ್ಯ ಅಲ್ಲ, ಗಂಗಾ ಅಂತ ಹೇಳು. ನಿನ್ ಸುಳ್ಳಿನ ಪಾತ್ರ ಮುಗಿಸಿ ನಿಜದಲ್ಲಿ ಬದುಕು, ಒಳ್ಳೆ ರೀತಿಲಿ ಬದುಕು. ಒಂದ್ಸಲ ನಿಜ ಹೇಳೋ ಪ್ರಯತ್ನ ಮಾಡಿದಕ್ಕೆ ದೊಡ್ಡ ಗಲಾಟೆನೇ ಆಯ್ತು. ಕೆಲವು ದಿನ ದೂರ ಆದ್ವಿ. ಮತ್ತೆ ಒಂದಾಗೋಕೆ ತುಂಬಾ ಕಷ್ಟ ಪಡ್ಬೇಕಾಯ್ತು. ಅಯ್ಯೋ ನಿನ್ನ, ಕಷ್ಟದಲ್ಲೇ ಸುಖ ಇದೆ, ಸುಖದಲ್ಲಿ ಕಷ್ಟ ಇಲ್ಲ. ನೀನು ನೀನಾಗಿ ಬದುಕ್ತಾಗ್ಲೇ ನಿನ್ ಬದುಕಿಗೆ ಸಾರ್ಥಕತೆ. ಯೋಚನೆ ಮಾಡು. ನಿತ್ಯ 5 ನಿಮಿಷ ಆಯ್ತು, ಬಾ. ಏನ್ರಿ? ಬಾ. ನಿಂತ್ಕೊಳ್ಳಿ. ಏನಾಯ್ತು? ನಾನು ನಿಮ್ಗೊಂದು ನಿಜ ಹೇಳ್ಬೇಕು ರೀ. ಏನು? ನಾನು ಯಾರು ಅಂತ ಹೇಳ್ಬೇಕು. ಗೆಸ್ಟ್ ಹೌಸ್ಗೆ ಹೋಗಿ ಮಾತಾಡೋಣ. ಇಲ್ಲ ರೀ, ಇಲ್ಲೇ ಈ ಅಮ್ಮನವ್ರ ಮುಂದೆ ಹೇಳ್ಬೇಕು ನಾನು. ನಾನು ಇಲ್ಲೇನು ಕೇಳಿಸ್ತಿಲ್ಲ ನಿತ್ಯ. ಗೆಸ್ಟ್ ಹೌಸ್ಗೆ ಹೋಗಿ ಮಾತಾಡೋಣ, ಬಾ.